ಎಲ್ಲ ಪತ್ರಕರ್ತ ಸ್ನೇಹಿತರನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು ಸ್ವಾಗತ ಮಾಡಿ ಈಗಾಗಲೇ ಸಚಿವರಾಗಿರುವಂಥ ಸಹೋದರ ಸಿ ಪಾಟೀಲರು ಹೇಳಿರುವಂಥ ಎಲ್ಲ ವಿಷಯಕ್ಕೆ ನಾನು ನನ್ನ ಅನುಮೋದನೆಯನ್ನು ಕೊಡೋದ್ರ ಮುಖಾಂತರ ಇನ್ನು ಉಳಿದಿರುವಂಥ ವಿಷಯದಲ್ಲಿ ನಮ್ಮ ವಿಜಯಪುರದ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 20-25 ವರ್ಷಗಳಿಂದ ಒಂದಿಲ್ಲ ಒಬ್ಬರ ಮೇಲೆ ಹಿರಿಯರ ಮೇಲೆ ಒಂದು ವಾಗ್ದಾಳಿಯನ್ನು ಮಾಡ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸರು ಮತ್ತು ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ 2 ವರ್ಷಗಳ ಕಾಲ ಸತತವಾಗಿ, ನಂತರ ಯಡಿಯೂರಪ್ಪನವರು ಶೋಭಾ ಅವ್ರ ಮೇಲೆ, ಸೋಮಣ್ಣ ಅವ್ರ ಮೇಲೆ, ನಮ್ಮ ಮೇಲೆ, ಈ ರೀತಿ ನಾವೆಲ್ಲ ಪಟ್ಟಿಯನ್ನು ಮಾಡ್ಕೋತ ಹೋದರೆ ಈ ಬೇರೆ ಪಕ್ಷದಲ್ಲಿರುವಂಥವ್ರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇ ಆಪಾದನೆಯನ್ನು ಮತ್ತು ವಾಗ್ದಾಳಿಯನ್ನು ಮಾಡಿರುವಂಥದ್ದನ್ನು ನಾವು ಪ್ರೂಫ್ಗಳ ಮುಖಾಂತರ ನಾವು ಹೇಳ್ಬೋದು. ಇದರಿಂದ ನನಗನ್ನಿಸ್ತಾ ಇದೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಇವತ್ತು ಅವ್ರು ನಿನ್ನೆ ಆ ಸಮಾರಂಭದಲ್ಲಿ ಭಾಳ ವ್ಯಂಗ್ಯವಾಗಿ ಎಲ್ಲ ಹಿರಿಯರ ಬಗ್ಗೆ ಮಾತಾಡುವಂಥದ್ದು ಮತ್ತು ಸಚಿವರು ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವ್ರು ಕೇಳಿದರು. ಶಾಸಕರನ್ನಾಗಿ ಮಾಡಿರುವಂಥದ್ದು ನಮ್ಮ ಕ್ಷೇತ್ರದ ಜನತೆ, ಅವರ ಆಶೀರ್ವಾದದಿಂದ ನಾವು ಶಾಸಕರಾಗಿದ್ದೀವಿ. ನಮ್ಮ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರ ಆಶೀರ್ವಾದದಿಂದ ನಾವು ಇವತ್ತು ಸಚಿವರಾಗಿದ್ದೀವಿ. ನಮ್ಮ ಶಾಸಕರ ರಾಜೀನಾಮೆಯನ್ನು ಕೇಳುವಂಥ ಹಕ್ಕು ನಮ್ಮ ಮತದಾರರಿಗಿದೆ. ನಮ್ಮ ಸಚಿವ ಸ್ಥಾನದ ರಾಜೀನಾಮೆಯನ್ನು ಕೇಳುವಂಥದ್ದು ಮುಖ್ಯಮಂತ್ರಿಗಳಿಗಿದೆ. ಇದಕ್ಕೆ ಇವರು ಯಾರು ಇದನ್ನು ಕೇಳುವಂಥವ್ರು? ನಾನು ಹೇಳ್ತೇನೆ, ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ನೀವು 6 ದಶಕಗಳ ಕಾಲ ಸತತವಾಗಿ ಯಡಿಯೂರಪ್ಪನವರು ಈ ರಾಜ್ಯವನ್ನು ಸುತ್ತಿ ಕೇವಲ 0 ಅಕೌಂಟ್ದಿಂದ ಪ್ರಾರಂಭವಾಗಿರುವಂಥ ಈ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು 120 ಸ್ಥಾನಕ್ಕೆ ತಂದು ಕೊಟ್ಟಿರುವಂಥವರು ಮತ್ತು ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತಂದಿರುವಂಥವರು ಮೊದಲಿಗರು. ಅವರ ಪಾತ್ರ ಭಾಳ ದೊಡ್ಡದಿದೆ. ಅಂಥವರ ಆಶೀರ್ವಾದದಲ್ಲಿ ನೀನು ಕೇಂದ್ರದಲ್ಲಿ ಸಚಿವನಾಗಿರುವಂಥದ್ದನ್ನು ಮರಿಬಾರ್ದು. ಅದು ಅಲ್ಲದೆ ಇವತ್ತು ಏನಾದರೂ ನೀನು ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು, ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು MLA ಆಗಿದೆಯಾ. ಮೊದಲು ನೀನು ರಾಜೀನಾಮೆ ಕೊಡು. ನಮ್ಮ ಪಕ್ಷದ ಸಂಘ ಪರಿವಾರದ ಹಿರಿಯರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನೀನು ಏನಾದರೂ ಮಾತಾಡುವಂಥದ್ದು ನಿನಗೆ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದು ಸಲ ಆರಿಸಿ ಬಾ. ಆಮೇಲೆ ನೀನು ಮಾತಾಡುವಂಥ ಹಕ್ಕಿರ್ತದೆ. ನೀನು ಪಕ್ಷೇತರವಾಗಿ ಆರಿಸಿ ಬರುವಾಗ ಇಡೀ ಜಿಲ್ಲೆಯ 2 ಜಿಲ್ಲೆ ಎಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ನೀನು ನೆನಪಡ್ಕೊ. ಎಷ್ಟೆಷ್ಟು ಮಂದಿ ಹೋಗಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದನ್ನು. ಮತ್ತು ವೇದಿಕೆ ಮೇಲೆ ಬಂದಾಗ ನಾ ಯಾರಿಗೆ ಕಾಲು ಮುಗಿದಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತೀಯ. ನಿನ್ನ ಆತ್ಮಸಾಕ್ಷಿ ಗೊತ್ತಿದ್ರೆ ಅಷ್ಟೇ ಸಾಕು. ಅದು ಸಲ ನಾನು ತಮ್ಮ ಮುಖಾಂತರ ಹೇಳ್ತೇನೆ, ನೀವು ಮತ್ತೊಬ್ಬರಿಗೆ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ, ನಿನ್ನ ಭಾಳ ಮಂದಿ ಕೂಗು ಹೊಡಿತಾರಲ್ಲ, ನಿನಗೆ ವೇದಿಕೆ ಮೇಲೆ ಇದ್ದಂಥ ಭಾಳ ಮಂದಿ ಚಪ್ಪಾಳೆ ಹಾಕ್ತಾರಲ್ಲ, ಯಡಿಯೂರಪ್ಪನವ್ರ ಹೆಸರಿಲ್ಲಾರ್ದು ನೀನು ಆರಿಸಿ ಬರ್ತೀಯಲ್ಲ, ಪಕ್ಷದ ಆಶೀರ್ವಾದ ಇರಲಾರ್ದು ಆರಿಸಿ ಬರ್ತೀಯಲ್ಲ, ರಾಜೀನಾಮೆ ಕೊಡು. ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು. ಆಮೇಲೆ ನಿಂದು ಗೊತ್ತಾಗುತ್ತೆ. ಇದು ಒಂದು. ಎರಡನೇದಾಗಿ ಅವ್ರು ಮಾಡಿರುವಂಥ ತಪ್ಪುಗಳನ್ನು ನಾನು ಪಟ್ಟಿ ಮಾಡಿ ಗೊತ್ತೋದ್ರೆ ಭಾಳಷ್ಟಿದೆ. ಇವತ್ತು ನಮಗಾಗಬೇಕಾಗಿರುವಂಥದ್ದು 6.5 ಕೋಟಿ ಜನರ ಈ ರಾಜ್ಯದಲ್ಲಿ 80 ಲಕ್ಷಕ್ಕಿಂತಲೂ ಹೆಚ್ಚು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಇದ್ದಾರೆ. ಅದರ ಜೊತೆಗೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾದಲ್ಲಿಯೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿಯವರಿದ್ದಾರೆ. ಅಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವೆಲ್ಲವುಗಳನ್ನು ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹಿಂದೆ 2008ರಿಂದ 2013ರಲ್ಲಿ ಸಚಿವನಾಗಿದ್ದಾಗ ಇದೇ ರೀತಿಯ ಮನವಿಯನ್ನು ಬಂದಿರುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಚರ್ಚೆ ಮಾಡಿದ ನಂತರ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕರೆದು ಅದರ ಉಪಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ಅವತ್ತು ನನಗೆ ಭಾಳ ಹತ್ತಿರದಿಂದ ಗೊತ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಇದನ್ನು 2Aಗೆ ಸೇರಿಸಬೇಕನ್ನುವಂಥ ದೃಢ ಸಂಕಲ್ಪದಿಂದ ಇದನ್ನು ಮಾಡಿರುವಂಥದ್ರಲ್ಲಿ ಕಾನೂನು ತೊಡಕೆ ಬಂದು ಅವತ್ತು ಜಾತಿ ಕಾಲದಲ್ಲಿ ಇರದೇ ಇರುವಂಥದ್ದನ್ನು 3Bಗೆ ಸೇರಿಸಿರುವಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ ಅಷ್ಟೇ 2Aಗಲ್ಲ, ಸಮಸ್ತ ವೀರಶೈವ ಲಿಂಗಾಯತ ಪಂಚಮಸಾಲಿಯನ್ನು 2Aಗೆ ಸೇರಿಸಬೇಕನ್ನುವಂಥದ್ದು
ನನ್ನ ವೈಯಕ್ತಿಕ. ಯಾಕಂದ್ರೆ ಅದರಲ್ಲಿ ಎಲ್ಲ ಒಳಪಂಗಡಗಳನ್ನು ಇದರಲ್ಲಿ 2x ಸೇರಿಸಬೇಕು. ಯಾಕಂದರೆ ಭಾಳ ಚಿಕ್ಕ ಚಿಕ್ಕ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅವ್ರು ಬೆಂಗಳೂರು ಮುಟ್ಲಿಕ್ಕೆ ವಿಧಾನಸೌಧಕ್ಕೆ ಬರಲಿಕ್ಕೆ ಆಗದೇ ಇರುವಂಥವ್ರು ಇದ್ದಾರೆ. ಮತ್ತು ಅವ್ರಿಗೆ ನಾವು ಅನ್ಯಾಯ ಮಾಡಿದಂಗೆ ಆಗುತ್ತೆ. ಈ ವೀರಶೈವ ಲಿಂಗಾಯತ ಪಂಚಮಸಾಲಿ ಸೇರಲೇಬೇಕು. ಯಾಕಂದರೆ ಇವ್ರ ಮೂಲ ಕಸಬು ಒಕ್ಕಲ್ತನ ಮಾಡುವಂಥವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು, ಹೊಲಗದ್ದೆಗಳಲ್ಲಿರುವಂಥವ್ರು ಮತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಜಾಬ್ಗಳಲ್ಲಿ ಇವರು ಸಾಕಷ್ಟು ನಿರ್ಲಕ್ಷ್ಯ ಇಲ್ಲಿವರೆಗೆ ಆಗಿದೆ. ನಾವು ಹೇಳುವಂಥದ್ದು ಇಷ್ಟೇ, ದೇಶಕ್ಕೆ ಅನ್ನ ಹಾಕುವಂಥ ರೈತ, ಆ ಹೆಚ್ಚಿನ ರೈತ ಕೆಲಸ ಮಾಡುವಂಥವನು ಈ ಪಂಚಮಸಾಲಿ ಸಮಾಜದವರು. ಅದರ ಸಲುವಾಗಿ ಇವರೇನು ಈ ಚುನಾವಣೆಯ ಒಂದು ರಾಜಕೀಯ ಮೀಸಲಾತಿಯನ್ನು ಇವ್ರು ಕೇಳ್ತಾ ಇಲ್ಲ. ಕೇವಲ ಶಿಕ್ಷಣ ಮತ್ತು ಜಾಬ್ದಲ್ಲಿ ಮಾತ್ರ ಇವರ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ಇದು ಸೂಕ್ತ ಇದೆ ಅನ್ನುವಂಥದ್ದಿದೆ ಮತ್ತು ಇದಕ್ಕೆ ಯಡಿಯೂರಪ್ಪನವರು ಬದ್ಧವಾಗಿದ್ದಾರೆ. ನಾನು ಈ ವಿಷಯ ಸಲುವಾಗಿ ತಮ್ಮ ಮುಖಾಂತರ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನು ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ನೀವು ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರು ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ಬರು ಹೇಳಿದ್ದಕ್ಕೆ ಮಾತ್ರ ನೀವು ತಾಳ ಹಾಕುವಂಥದ್ದು ಆಗಬಾರ್ದು. ಯಾಕಂದರೆ ಇದರಿಂದ 80 ಲಕ್ಷ ಜನ ಇದೆ. ನೀವು ಏನಾದರೂ ಇವತ್ತಿದು ಆಗದೇ ಇದ್ದರೆ ಮೂಲ ಕಾರಣ ನೀವು ಜವಾಬ್ದಾರಿ ಆಗ್ತೀರಿ. ನಾವು ಇಬ್ಬರು ಜವಾಬ್ದಾರಿ ಇರುವಂಥ ಸಚಿವರು ಮತ್ತು 14-15 ಜನ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಕೂಡಿ ನಾವು ಮಾತು ಕೊಡ್ತಾ ಇದ್ದೀವಿ. ಇದು ಒಂದು ಪ್ರೊಸೆಸ್ದಲ್ಲಿ ಹೊರಟಿದೆ, ಓವರ್ನೈಟ್ದಲ್ಲಿ ಮಾಡುವಂಥದ್ದಲ್ಲ. ಈಗಾಗಲೇ ನಾವು ಹಂತ ಹಂತವಾಗಿ ತ್ರಿವಿಧದಲ್ಲಿ ಬಂದ ನಂತರ ಮತ್ತೆ ಮನವಿಯನ್ನು ಕೊಟ್ಟ ಮೇಲೆ ಈಗ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಗೌರ್ಮೆಂಟು ಗೆಜೆಟ್ ಮಾಡಿದೆ. ಈಗ ಅವರು ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕ್ವಾಸಿ ಜುಡಿಷಿಯಲ್ ಒಂದು ಬಾಡಿ ಆಗಿರೋದ್ರಿಂದ ನಾವು ಇಷ್ಟೇ ದಿವಸದಲ್ಲಿ ಅದನ್ನು ರಿಪೋರ್ಟನ್ನು ಕೊಟ್ಟು ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ರಿಪೋರ್ಟ್ ಬರೋಗೆ ಕಾಯೋಣ. ಈಗ 70 ವರ್ಷದಿಂದ ನಾವು ಕಾಯ್ದೀವಿ. ಇನ್ನೊಂದು 1 ತಿಂಗಳು 3 ತಿಂಗಳು ಕಾಯುವಂಥದ್ರಲ್ಲಿ ಏನು ತಪ್ಪಿಲ್ಲ. ನೀವು ಇವತ್ತೇ ಮಾಡಬೇಕು, ನಾನು ಉಪವಾಸ ಕೊಡ್ತೀನಿ, ಅಮರ ಉಪವಾಸ ಕೊಡ್ತೀನಿ ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ನಾನು ಇನ್ನೊಂದು ಹೇಳ್ತೇನೆ, ಸನ್ಮಾನ್ಯ ಸಹೋದರ ವಿಜಯಾನಂದ ಕಾಶ್ಯಪ್ನವರಿಗೆ, ನಿಮ್ಮ ತಂದೆಯವರು ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಅವಾಗೇ ನಿಮ್ಮ ತಂದೆಯವರೇ ರಾಜ್ಯ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿದ್ದರು. ಅವಾಗ ಯಾಕೆ ಮಾಡಲಿಲ್ಲಪ್ಪ ನೀನು? ಅವಾಗ ಎಲ್ಲಿ ಹೋಗಿತ್ತು ನೀನು ಬಾರ್ಕೋಲು? ಅವಾಗ ಎಲ್ಲಿ ಹೋಗಿತ್ತು ನಿಂದು ಪಾದಯಾತ್ರೆ ಅಲ್ಲಿಂದ ಇಲ್ಲಿ ತನಕ ಬರೋರಿಗೆ? ನಿಂದೆ ಒಂದು ಕ್ಯಾಸೆಟ್ ಮಾಡ್ಕೊಂಡು ಡಬ್ಬಿ ಹಾಕೊಂಡು ಅಡ್ಡಾಡ್ತೀಯಲ್ಲ, ಅವಾಗ ನಿಮ್ಮ ತಂದೆಯವರಾಯಿತು, ನಿಮ್ಮ ತಾಯಿಯವರನ್ನು ಶಾಸಕರಾಗಿದ್ದರು, ನೀನು ಶಾಸಕನಾಗಿದ್ದೆ. ಇದೇ ಇದ್ರೆ ಅದಕ್ಕೆ ಮೂಲ ಕಾರಣ ನೀವು ಇಬ್ಬರು ಆಗ್ತಾ ಇದ್ದೀರಾ. ನಾವೇನು 1 ವರ್ಷ 2 ವರ್ಷ ಸಮಯ ಕೇಳ್ತಾ ಇಲ್ಲ. ಅದು ಅದರದೇ ಆಗಿರುವಂಥ ಒಂದು ಪ್ರೊಸೀಜರ್ ಇರ್ತಾ ಇರೋದ್ರಿಂದ ಆ ಪ್ರೊಸೀಜರ್ದ ರಿಪೋರ್ಟ್ ಬರುವವರೆಗೆ ಕಾಯಬೇಕು ಅನ್ನೋಂಥ ವಿನಂತಿ ಇದೆ. ಇದಕ್ಕೆ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಮಗೆ CM ಮೇಲೆ ವಿಶ್ವಾಸ ಇದೆ. CM ಅವ್ರು ಮಾಡಿಕೊಡ್ತಾರೆ ಅನ್ನುವಂಥದ್ದು 100% ನಮ್ಗೆ ವಿಶ್ವಾಸ ಇರೋದ್ರಿಂದ ಅದರ ಸಲುವಾಗಿ ತಾವು ಇದನ್ನು ಏನಿವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ಅದನ್ನು ಬಿಡಬೇಕು. ಕೇವಲ ಪೇಪರ್ ಟೈಗರ್ ಆಗಿ ಕೆಲಸ ಮಾಡೋಂಥದ್ದು ಬಿಡಬೇಕು. ನೀನು ನಾವು ನೋಡ್ತಾ ಇದ್ದೀವಿ, ಇದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾವೇಶನೇ ಆಗಲಿಲ್ಲ. ಅದು ಒಂದು ಕಾಂಗ್ರೆಸ್ಸಿನ ಸಮಾವೇಶ, ಕಾಶ್ಯಪ್ನವ್ರ ಕುಟುಂಬದ ಸಮಾವೇಶ ಅನ್ನೋಂಗಾಯಿತು. ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ? ಅದನ್ನು ಯಾರೋ ಸಣ್ಣ ಪುಟ್ಟ ಹೊಲದಲ್ಲಿ ಕೆಲಸ ಮಾಡಿರುವಂಥವ್ರು 10 ರೂಪಾಯಿ 100 ರೂಪಾಯಿ ಕೊಟ್ಟಿರುವಂಥವ್ರು ಎಲ್ಲ ಕೂಡಿಸಿರುವಂಥದ್ದನ್ನು ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಸ್ವಂತಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಇದು ಸರಿಯಲ್ಲ. ಅದ್ರ ಸಲುವಾಗಿ ಎಲ್ಲದಕ್ಕೂ ಸರಿಯಾದ ರೀತಿಯಿಂದ ಸಮಾಜದ ಹಿರಿಯರ ಕಟ್ಟಕಡೆ ಮನುಷ್ಯನ ಒಂದು ವಿಶ್ವಾಸವನ್ನು ಗಳಿಸಿ ಅವರ ಆಶೀರ್ವಾದ ಪಡೆದು ಮುಂದೆ ಹೋಗುವಂಥದ್ದು ಮಾಡಬೇಕು. ಭಾಳ ಮುಖ್ಯವಾಗಿ ನಾನು ಕೇಳ್ತೇನೆ ಇವತ್ತು ಸ್ವಾಮೀಜಿಯವ್ರಿಗೆ ಮತ್ತು ಕಾಶ್ಯಪ್ನವ್ರಿಗೆ, ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ಘೋಷಣೆ ಮಾಡ್ಕೊಂಡ್ರಿ ಎಲ್ಲರ ಮುಂದಿದ್ದಾಗ ಯಾರು ಕಡೆ ಮಾತಾಡಿದಿರಿ? ನಾವು 15 ಜನ MLA ಇದ್ದೀವಿ, MP ಅವರು ಇದ್ದೀವಿ, ಮತ್ತು 2 ಸಮಾಜದ 2 ಪೀಠದ ಹಿರಿಯರಿದ್ದಾರೆ. ಆ ಕಮಿಟಿ ಬಾಡಿ ಇದೆ. ಯಾರನ್ನೂ ಒಬ್ಬರೊಬ್ರು ಕಳಿಸಲಾರದೆ ಅವ್ರ ಕೈಯಲ್ಲಿ ಮೈಕ್ ಸಿಕ್ಕಾಗ ಅನೌನ್ಸ್ ಮಾಡಿ ಧ್ವಜ ಕೊಡ್ತಾ ಇದ್ದೀರಿ. ಇದು ಯಾರಿಗೂ ಇಷ್ಟ ಇಲ್ಲ. ಅದು ಸ್ವಯಂ ಘೋಷಿತವಾಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷ ಒಂದು ಇದರ ಮಂಡಳ ಅಧ್ಯಕ್ಷ ಆಗುವಂಥ ಸಹಿತ ಯೋಗ್ಯತೆ ಇಲ್ಲ. ಸ್ವಯಂ ಘೋಷಿತ ಮಾಡಿ ನಮ್ಮ ಸಮಾಜದ ಹೆಸರನ್ನು ಮರ್ಯಾದೆಯನ್ನು ಕಳಿಸುವಂಥ ವ್ಯಕ್ತಿ ಕಾಶ್ಯಪ್ನವ್ರು ಮಾಡ್ತಾ ಇದ್ದಾರೆ. ಇದು ನಿಂದಿರಬೇಕಿದು. ಅವನ ಇತಿಹಾಸ ತೆಗೆದುಕೊಂಡು ಹೋದರೆ ಇದೇ ತಿಂಗಳಲ್ಲಿ ಹೇಳ್ತಾ ಇದ್ದೇನೆ, ಮೊನ್ನೆ ಪೊಲೀಸರ ಮೇಲೆ ಎದೆ ಮೇಲೆ ಹಂಗೆ ಇಡುವಂಥ ಕೆಲಸ ಈಗ 1 ತಿಂಗಳ ಹಿಂದೆ ನಡೆದಿದೆ. ಹುನಗುಂದ ತಾಲೂಕಲ್ಲಿ FIR ಆಗಿದೆ. CPI ಮೇಲೆ ಆಗಿರುವಂಥದ್ದು ಎಲ್ಲ TVದಲ್ಲಿ ಬಂದಿದೆ. ಬಾಗಲಕೋಟೆ DCC ಬ್ಯಾಂಕ್ದಲ್ಲಿ ಚುನಾವಣೆ ಆದಾಗ ಅಲ್ಲಿ ಅವರು ಸಿಂಗ್ಲರ್ದಿಂದ ಪದ ಉಪಯೋಗ ಮಾಡಿರುವಂಥದ್ದು ಆಗಿರುವಂಥ ಘಟನೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಡಿನ್ನರ್ ಆಗಿರುವಂಥ ಸಂದರ್ಭದಲ್ಲಿ ಆ ಘಟನೆ ನಡೆದಿರುವಂಥದ್ದು, ಅದು FIR ಆಗಿರುವಂಥದ್ದು.
ಇಂಥ ಒಂದು 100 ಕೇಸ್ಗಳಿರುವಂಥ ವ್ಯಕ್ತಿ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಅನ್ನುವಂಥದ್ದನ್ನು ನಾವು ಹೇಳಿದರೆ ಅದು ನಮ್ಮ ಸಮಾಜಕ್ಕೆ ಒಂದು ಕಪ್ಚುಕ್ಕೆ ಆಗ್ತದೆ. ಅದಕ್ಕೆ ನಾನು ಸ್ವಾಮೀಜಿ ಅವ್ರಿಗೆ ಹೇಳ್ತೇನೆ, ಇದು ನಾವು ಯಾರೂ ಒಪ್ಪೋದಿಲ್ಲ. ನಾನು ಈ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ, ರಾಜ್ಯ ಅಧ್ಯಕ್ಷರಾಗಲಿ, ಜಿಲ್ಲಾಧ್ಯಕ್ಷ ಆಗಲಿ, ಯಾರೂ ಯಾವುದೇ ಪಕ್ಷಕ್ಕೆ ಸೇರದೇ ಇರುವಂಥವ್ರು ಆಗಬೇಕು. ಯಾವುದೇ BJPಯಲ್ಲಿರುವಂಥವ್ರು ಮಾಡಿದರೆ ಆ ಪಕ್ಷದವ್ರನ್ನ ಹಿತ ಕಾಪಾಡ್ತಾನೆ, ಕಾಂಗ್ರೆಸ್ನವ್ರಿದ್ರೆ ಕಾಂಗ್ರೆಸ್ ಹಿತ ಕಾಪಾಡ್ತಾನೆ, ಸಮಾಜದ ಹಿತ ಕಾಪಾಡೋದಿಲ್ಲ. ಇದನ್ನು ಸಮಾಜಕ್ಕೆ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅದರ ಸಲುವಾಗಿ ಇವರು ಯಾವುದೇ ಅಧ್ಯಕ್ಷರು ಪದಾಧಿಕಾರಿಗಳು ಎರಡೂ ಪೀಠದಲ್ಲಿ ಆಗಬೇಕಾಗಿರುವಂಥವ್ರು ಇದು ಪಕ್ಷಕ್ಕೆ ಸೀಮಿತ ಆಗದೇ ಇರುವಂಥವ್ರು ಇರಬೇಕು, ರಾಜಕೀಯೇತರವಾಗಿರುವಂಥವ್ರು ಇರಬೇಕು. ಎಲ್ಲ ನಾವು ಜನಪ್ರತಿನಿಧಿಗಳನ್ನು ವಿಶೇಷ ಪ್ರತಿನಿಧಿಗಳನ್ನ ಕರೀಲಿ, ಅದರ ಡಿಸಿಗ್ನೇಷನ್ ಇರುವಂಥವ್ರು ಪಕ್ಷಾತೀತವಾಗಿರಬೇಕು ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಜೊತೆಗೆ ಜನರಲ್ಲಿ 1,25,000ಕ್ಕಿಂತಲೂ ಹೆಚ್ಚು ಜನ ಇರುವಂಥ, ಆಲ್ಮೋಸ್ಟ್ 1,25,00,000 ಇರುವಂಥ 25%ಗಿಂತಲೂ ಹೆಚ್ಚು ಇರುವಂಥ ಈ ಜನಸಂಖ್ಯೆಗೆ ಒಂದು ವೀರಶೈವ ಲಿಂಗಾಯತ ಸಮಾಜದ ಒಂದು ಟ್ರಸ್ಟನ್ನು ಮಾಡೋದ್ರ ಮುಖಾಂತರ, ಪ್ರಾಧಿಕಾರವನ್ನು ಮಾಡೋದ್ರ ಮುಖಾಂತರ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಮುಖಾಂತರ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಣ್ಣ ಮಾತಲ್ಲ. ಇದರಲ್ಲಿ ಸಬ್ ಕಾಸ್ಟ್ದಲ್ಲಿ ಬರುವಂಥವ್ರು ಎಲ್ಲರಿಗೂ ಅನುಕೂಲತೆ ಆಗ್ತದೆ. ಇದರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ, ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಂಥವ್ರಿಗೆ ಎಲ್ಲರಿಗೂ ಅನುಕೂಲತೆ ಆಗ್ತದೆ. ಅವರಿಗೆ ಇದರದ ಅನುಕೂಲತೆಯನ್ನು ಪಡಿಬೇಕು. ಇದರ ಜೊತೆಗೆ ಇನ್ನೂ ಅವ್ರ ಸಲಹೆಗಳನ್ನು ಕೊಡಲಿ. ಏನಾದರೂ ಸಲಹೆಗಳನ್ನು ಕೊಟ್ಟರೆ ಇದು ಎಂಟೈರ್ ನಮ್ಮ ಉದ್ದೇಶ ಇರುವಂಥದ್ದು, ಸನ್ಮಾನ್ಯ ಯಡಿಯೂರಪ್ಪನವ್ರ ಉದ್ದೇಶ ಇರುವಂಥದ್ದು, ವೀರಶೈವ ಲಿಂಗಾಯತ ಸಮಾಜ ಸ್ಪ್ಲಿಟ್ ಆಗಬಾರ್ದು, ಒಡಿಬಾರ್ದು, ಒಂದಾಗಿರಬೇಕು. ಒಂದಾಗಿದ್ರೇ ಶಕ್ತಿ ಹೆಚ್ಚಾಗಿರ್ತದೆ ಅನ್ನೋದ್ರ ಮೂಲಕವಾಗಿ ಯಾರೇ ವೀರಶೈವ ಲಿಂಗಾಯತ ಸಮಾಜದ ಒಂದು ಪ್ರಾಧಿಕಾರವನ್ನು ಬೇರೆ ಬೇರೆ ಇಂಡಿವಿಜುವಲ್ ಕಮಿಟಿ ಕೇಳಲಾರ್ದೇ ಇದೇ ಕಮಿಟಿ ಕೇಳಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದರ ಜೊತೆಗೆ ಒಟ್ಟಾರೆ ನಾನು ಜಯಮೃತ್ಯುಂಜಯ ಸ್ವಾಮೀಜಿಯವರಿಗೆ ನಾವು ವಿನಂತಿಯನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೀವಿ. ನಿಶ್ಚಿತವಾಗಿಯೂ ಇದು 2A ಆಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ, ವೀರಶೈವ ಲಿಂಗಾಯತ ಪಂಚಮ ಶಾಲೆಯ ಒಬ್ಬ ಕಟ್ಟಕಡೆ ಮನುಷ್ಯನಿಗೆ ಒಂದು ನ್ಯಾಯವನ್ನು ಆಗಿತ್ತಂದರೆ ನೀವು ಇಲ್ಲಿವರೆಗೆ 700 ಕಿಲೋಮೀಟರ್ ನಡ್ಕೋತ ಬಂದಿದ್ದೀರಿ. ಸಾಕಷ್ಟು ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಅದು ವಿಷಯ ಮುಟ್ಟಿದೆ. ಇನ್ನು ಮುಂದೆ ಮಾಡುವಂಥದ್ದು ಏನಾದರೂ ಮಾಡಿದರೆ ಅದರ ಬೇರೆ ಅರ್ಥ ಹೋಗುತ್ತೆ. ನೀವು ದಯವಿಟ್ಟು ಸ್ವಂತ ನಿರ್ಧಾರ ತೆಗೆದುಕೊಳ್ಳಿ, ಯಾರ್ದೋ ಮಾತು ಕೇಳ್ಕೊಂಡು ಇದು ಮಾಡುವಂಥದ್ದು ಆಗಬಾರ್ದು. ಮತ್ತು ನೀವೇನೆಲ್ಲ ಹೇಳಿದ್ದಕ್ಕೆ ಎಂಟೈರ್ 80 ಲಕ್ಷ ಜನ ನಿಮಗೇನು ಪವರ್ ಆಫ್ ಅಟರ್ನಿ ಬರೆದು ಕೊಟ್ಟಿಲ್ಲ. ಅದರ ಸಲುವಾಗಿ ದಯವಿಟ್ಟು ಅದು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಪತ್ರಕರ್ತ ಸ್ನೇಹಿತರು ಏನಾದರೂ ಕ್ಲಾರಿಫೈ ಮಾಡಿದ್ರೆ ಕೇಳ್ಬೋದು. ಯಾವುದಕ್ಕೆ? ಇಲ್ಲ, ನಮ್ಮ ಯತ್ನಾಳ್ ಅವ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ಹೇಳ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತರಾದಂಥ ಎಲ್ಲ ಶಾಸಕರು ಈ ವೇದಿಕೆ ಮೇಲಿದ್ದೇವೆ. ಮಾನ್ಯ ಕಲಘಟಗಿ ಶಾಸಕರಾದಂಥ ನಿಮ್ಮಣ್ಣವರು ನಿನ್ನೆ ಸಮಾವೇಶ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬಂದು ತೋರಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಟೆಂಪ್ರೇಚರು ಮತ್ತು ಕೆಮ್ಮು ನೆಗಡಿ ಐತೆ ಅಂದರು. ಅದಕ್ಕೆ ನಾವು ಬರಬೇಡ, ಕೆಮ್ಮು ನೆಗಡಿ ಐತೆ ಅಂದ ಕೂಡಲೇ ನಾವು ಬರಬೇಡ ಅಂತ ಇದ್ದೀವಿ. ಆನಂದ್ ಮಾಮನಿಯವರು ಉಪಸಭಾಪತಿಗಳಾಗ್ಯಾರ. ಉಳಿದಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ತಮಗೆ ತಿಳಿದಂತೆ ಡೆಲ್ಲಿಗೆ ಹೋಗಿದ್ದಾರೆ. ಈಗ ತಾನೇ ಮಾನ್ಯ ಸಿದ್ದು ಸೌದಿಯವರು ಬಂದು ನಮ್ಮನ್ನು ಕೂಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತೇವೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಶಾಸಕರು ನಿನ್ನೆಯ ಘಟನಾವಳಿಗಳನ್ನು ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಬೆಂಬಲವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಘೋಷಿಸ್ತೇವೆ. ಸರ್, ಈಗ ನಿಮ್ಮ ಮೀಸಲಾತಿದ್ದು ಒಟ್ಟಾರೆಯಾಗಿ ಆಗಿದ್ದು 2A ಆಗಬೇಕು ಅನ್ನೋ ಏನು ನಿಮ್ಮ ಹೋರಾಟ ಇತ್ತು, ಈಗ ಅದನ್ನು ಭಿನ್ನರಾಗ ಆಗ್ತಿದೆ ಸರ್. ಮತ್ತೆ ಬೇರೆ ಪರ್ಯಾಯ ಅಥವಾ ಬೇರೆ ರೀತಿ ಸ್ವರೂಪ ತಗೋತಿ. ಯಾಕಂದ್ರೆ ನೀವು ಹೇಳ್ತಿದ್ದೀರಿ ಸ್ವಾಮೀಜಿ ಕಪಿಮುಷ್ಟಿಯಲ್ಲಿದ್ದಾರೆ ಅಂತ ಒಂದು ಹೇಳ್ತೀರಿ. ಈಗ ನೀವು ಅದನ್ನ 2Aಗೆ ಕೊಡ್ಲಿಕ್ಕೆ ಇನ್ನು ಶಾಶ್ವತ ಹಿಂದುಳಿದವರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂದಾಗ ಹೋರಾಟ ಪಾದಯಾತ್ರದ ಅಗತ್ಯನೇ ಇರಲಿಲ್ಲ ಅಲ್ವಾ? ಆ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಆಗೋದಿತ್ತು. ಈಗ ನಿನ್ನೆ ಸಮಾವೇಶದಲ್ಲಿ ನೀವು ಇದ್ರಿ, ಅಲ್ಲಿ ಯಾರು ಏನು ಮಾತಾಡಲಿಲ್ಲ. ಈಗ ನೀವು ಸಮಾವೇಶ ಮುಗಿದಾದ್ಮೇಲೆ ಈಗ ಅವರು ಏನೇನು ಚಾರ್ಜಸ್ ಮಾಡ್ತಿದ್ದೀರಿ, ಜೊತೆಗೆ ಅಂತ ಹೇಳಿದಿರಿ. ಸಮಾವೇಶ ನಡೆದಾಗ ನಿನ್ನೆ ನಡೆದಂಥ ಪರ ವಿರೋಧ ಭಾವನೆಗಳು, ನಾವು ಸರ್ಕಾರದ ಪರವಾಗಿ ನಾನು ಮಾನ್ಯ ನಿರಾಣಿಯವರು ಹೋಗಿ ಪದೇ ಪದೇ ನೀವು ನೋಡಿದ್ರಿ, ನಾನು ವೇದಿಕೆ ಮೇಲೆ ಸುಮಾರು ಒಂದು 8 ರಿಂದ 10 ಬಾರಿ ಎದ್ದು ಹೋಗಿ ಸ್ವಾಮೀಜಿಯವರನ್ನು ಕನ್ವಿನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. ಸ್ವಾಮೀಜಿಯವರು ನಾವು ಹೇಳಿದಾಗ, ನಿರಾಣಿ ನಾನು ಹೇಳಿದಾಗ ಹ್ಞೂ, ಮುರುಗೇಶ್ ಅವ್ರು ಹೇಳಿದಾಗ ಹ್ಞೂ ಅಂತಿದ್ರು. ಮತ್ತು ಬಂದು ಕಾಶ್ಯಪ್ನವ್ರು ಏನಾರ ಕಿವಿಯಾಗ ಹೇಳಿದ ಕೂಡಲೇ ಕಾಶ್ಯಪ್ನವ್ರ ಸ್ಟ್ಯಾಂಡಿಗೆ ಹೋಲ್ಡ್ ಹಾಕಿದ್ರು ಅವರು. ಆ ಕಾರಣಕ್ಕಾಗಿ
ಸಮಾವೇಶ ತೀರಾ ಅಭಾಸ ಆಗಬಾರ್ದು. ಜನ ನಮ್ಮ ಸಮಾಜಕ್ಕೆ ಏನೋ ಒಂದು ಸಿಗ್ತೈತಿ ಅಂತ ಬಂದಿದ್ರು. ನಾನು ನೋಡೇ ಮಾನ್ಯ ಮುರುಗೇಶ್ ನಿರಾಣಿ ಅವರು ನೋಡೇ ಬಂದಿಲ್ಲ. ಹೋರಾಟ ಒಂದು ಪ್ರಾಂಜಲ ಮನಸ್ಸಿನಿಂದ ಐತಿ ಅಂಥೇಳಿ ನಾವೆಲ್ಲರೂ ಬೆಂಬಲ ಮಾಡಿದ್ದಾರೆ. ಏನೋ ನಮ್ಮ ಸಮಾಜಕ್ಕೆ ಒಂದು ಕಾಣಿಕೆ ಸಿಗಲಿ, ಶ್ರೀಗಳು ಇಷ್ಟು ಸುದೀರ್ಘವಾದ ಪಾದಯಾತ್ರೆಯನ್ನು ಮಾಡ್ಕೊಂಡಾರ ಅಂತೇಳಿ. ಅದು ಬರ್ಬರ್ತಾ ಒಂದು ಎರಡು ವ್ಯಕ್ತಿಗಳ ಕೈಯಾಗಿ ಹೋಗಿದ್ದು ದುರದೃಷ್ಟಕರ. ಅದಕ್ಕಾಗಿ ನಾವು ಶಾಂತ ರೀತಿಯಿಂದ ಸುಮ್ಮನೆ ಇದ್ದೀವಿ ಹೊರತಾಗಿ ಅದು ನಮ್ಮ ಅಸಹಾಯಕತೆ ಅಲ್ಲ. ಇಷ್ಟು ಜನ ಸಚಿವರು ಮತ್ತು ಶಾಸಕರಿದ್ದೀರಿ ಸರ್, ಮುಂದೆ ಸದನ ನಡೆದಾಗ ಇದೇ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತೀರಿ, ಸದನದೊಳಗೆ ಹೋರಾಟ ಮಾಡ್ತೀರಿ. 4ನೇ ತಾರೀಕು ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಸರ್? ಸದನದೊಳಗೆ ಹೋರಾಟ ಮಾಡಿದಾಗ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ? 4ನೇ ತಾರೀಕು ಮೊದಲನೇ ದಿನಾನೇ ಮಾತಾಡ್ತೀನಿ, ಯಡಿಯೂರಪ್ಪನವ್ರು ಕೇಳ್ತೀನಿ ಅಂತ ಹೇಳಿದ್ದಾರೆ ಯತ್ನಾಳರು. ನಮ್ಮ ನಿಲುವು ಏನಿರ್ತೈತಿ, ನಮ್ಮ ಒತ್ತಡ ಏನಿರ್ತೈತಿ, ನಾವು ಅವರಂಗ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳುವಂಥ ಪ್ರವೃತ್ತಿಯವರು ನಾವು ಯಾರೂ ಇಲ್ಲ. ನಾವೆಲ್ಲರೂ ನಮ್ಮ ನಿಲುವು ಏನೈತಿ, ನಮಗೇನಾಗಬೇಕನ್ನುವಂಥ ಒತ್ತಡವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೇವೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ಯಾರ. ಈಗ ಹೇಳಿದ್ರಿ ಪಂಚಮಸಾಲಿಗಳು ಕೊಡಬೇಕು ಅಂತ ಹೋರಾಟ. ಪಂಚಮಸಾಲಿ ಮಾತ್ರ ಶ್ರೀಕಾಂತ್ ಹತ್ರ ಎಲ್ಲರಿಗೂ ಸಿಗುವಂತ ಪ್ರಯತ್ನ ಆಗುತ್ತೆ 2 years. ಸಾಕು. ಮತ್ತು ಈಗ ನಿನ್ನೆ ನೋಡಿ, ಒಂದು ನಿಮಿಷ ನಾನು ಕ್ಲಾರಿಫೈ ಮಾಡ್ತೇನೆ. ಈಗ ನಿನ್ನೆ ಆಗಿರುವಂಥ ಸಮಾವೇಶ ಇರಲಿ. ನಿನ್ನೆ ಆಗಿರುವಂಥ ಸಮಾವೇಶ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದವ್ರು ಬಂದಿದ್ದರು. 2A ಸಿಗಬೇಕನ್ನುವಂಥದ್ದು ಏನು ನಮ್ಮ ಬೇಡಿಕೆ ಇದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದರಲ್ಲಿ 2 ಮಾತೂ ಡಿವಿಯೇಷನ್ ಇಲ್ಲವೇ ಇಲ್ಲ. ಮತ್ತು ಆ ಸಮಾಜಕ್ಕೆ ಎಲಿಜಿಬಲ್ ಇದ್ದಾರೆ ಅದು ಆಗಲಿಕ್ಕೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ನಾವೀಗ ಹೇಳ್ತಾ ಇರುವಂಥದ್ದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಇನ್ನೂ ಸಾಕಷ್ಟು ಸಣ್ಣ ಸಮಾಜಗಳಿದೆ. ಅವ್ರ ಧ್ವನಿ ಬೆಂಗಳೂರು ಕೇಳಿಸದೇ ಇರುವಂಥ ಸಮಾಜಗಳಿದೆ. ಅವ್ರ ವಿಧಾನಸೌಧ ಮುಟ್ಲಿಕ್ಕೆ ಆಗದೇ ಇರುವಂಥ ಸಮಾಜಗಳಿದೆ. ಅವನ್ನೂ ತೊಗೋಬೇಕು ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ಅದು ನಿನ್ನೆ ನಡೆದಿರುವಂಥದ್ದು ಎಂಟೈರ್ 80 ಲಕ್ಷ ಜನ ಪಂಚಮಸಾಲಿ ಅವ್ರದ್ದು. ಇವತ್ತು ನಾನು ಹೇಳ್ತಾ ಇರೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. 1 by 1. ಇದು ಬೆಂಬಲಲ್ಲ. ನಾನು ಹೇಳ್ತಾ ಇರುವಂಥದ್ದು ಇವತ್ತು ಅವ್ರು ಏನು ಬೇಕಾದ ಮಾತಾಡಿದ್ರು ನಾನು ಇವತ್ತಿನವರೆಗೂ ಇಂಟರ್ಫಿಯರ್ ಆಗಿಲ್ಲ. ಸ್ವತಃ ನನಗೇ ಮಾತಾಡಿದ್ರು ಸಹಿತ ನಾನು ಇಂಟರ್ಫಿಯರ್ ಆಗಲಿಲ್ಲ. ಇವತ್ತು 5 ಲಕ್ಷಕ್ಕಿಂತಲೂ ಹೆಚ್ಚು ರಾಜ್ಯದ ಸಮಾಜದ ಜನ ಬಂದಾಗ ವೇದಿಕೆಯನ್ನು ಮಿಸ್ ಮಾಡ್ಕೊಂಡಿದ್ದು. ರಾಜೀನಾಮೆ ಕೊಡುವಂಥದ್ದಾಗಿರ್ಬೋದು, ವಿಷಯಾಂತರವನ್ನು ಮಾಡುವಂಥದ್ದಾಗಿರ್ಬೋದು, ದಿಕ್ಕು ತಪ್ಪಿಸುವಂಥ ವಿಷಯಗಳನ್ನು ಅವ್ರು ಮಾತಾಡಿದ ಸಲ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. 1 by 1 ಎಲ್ಲರಿಗೂ ಉತ್ತರ ಮಾಡ್ತೇವೆ ಸರ್. 1 by 1 ಎಲ್ಲರಿಗೂ ಉತ್ತರ ಮಾಡ್ತೇವೆ ಸರ್. ನೀವೇ 1 by 1 ಕೇಳಿ. ಈಗ ಜನಪ್ರತಿನಿಧಿಗಳು ಅಷ್ಟೇ ಮಧ್ಯೆ ಮಾತಾಡ್ತಾ ಇದ್ರು ಹೌಸ್ನಲ್ಲಿ. ಇವತ್ತು ಪತ್ರಿಕೆಗೂ ಬಂದ್ಬಿಟ್ಟಿದೆ ಅದು. ನೀವು ಕೈ ಮಾಡಿ ಸರ್, ನಾವು ಎಲ್ಲರಿಗೂ ಉತ್ತರ ಕೊಡ್ತೀವಿ. ನಾವು ಮಾಡ್ತೇವೆ ಇದಲ್ಲ ಸರ್. 1 by 1 ನೀವು ಕೇಳಿ ಅಂತ ಹೇಳ್ತಾ ಇರೋದು. ತ್ರೀ ಬಿ ಒಳಗೆ 55 ಸಮಾಜಗಳು ಇದರಲ್ಲಿದೆ. ಹಾಂ, ನಾವು ಹೊಡಿತಾ ಇಲ್ಲ ಇದನ್ನೇ. ಅಲ್ಲಿರುವಂಥ ಸವಲತ್ತುಗಳು ಕೇಳಬೇಕಾದ್ರೆ ಒಂದು ನಿಮಿಷ. ಈಗ ಇಡೀ ಸಮಾಜದ ಪಕ್ಷಾತೀತವಾಗಿ ನಾವು 2A ಕೇಳುವಂಥದ್ರ ಕಡೆ ಒಂದು ಧ್ವನಿಯ ಕೇಳ್ತಾ ಇದ್ದೀವಿ. 2 ಪೀಠಗಳು
ಒಂದು ಹರಿಹರ ಮತ್ತು ಕೂಡಲ ಸಂಗಮದ ಪೀಠಗಳು ಒಂದಾಗದಿರುವಂಥದ್ದು ಇವತ್ತು 2A ಸಿಗುವಂಥದ್ರಲ್ಲಿ ಇಬ್ಬರು ಒಂದಾಗಿ ಒಂದೇ ವೇದಿಕೆ ಮೇಲೆ ಬಂದಿದ್ದಾರೆ. ಇವತ್ತು ಯಾವುದೇ ರೀತಿಯಿಂದ ಈ ಸಮಾಜದಲ್ಲಿ ಒಡಕಿಲ್ಲ. ಅವರು ಈಗಾಗಲೇ ಬೇರೆ ಅವ್ರ ಪ್ರೋಗ್ರಾಮ್ ಇರೋದ್ರಿಂದ ಅವ್ರು ಮೊದಲೇ ಅನೌನ್ಸ್ ಮಾಡಿದರು. ನಿಮ್ಗೆ ಇನ್ನೊಂದು ಹೇಳ್ತೀವಿ, ತುಮಕೂರಲ್ಲಿ ನಡೆದಿರುವಂಥ ಸಭೆಯಲ್ಲಿ ಎಲ್ಲ ಪಕ್ಷದ ನಮ್ಮ ಹಿರಿಯ ಪದಾಧಿಕಾರಿಗಳು ಮತ್ತು ಶಾಸಕರು ಅಲ್ಲಿ ಸೇರುವಂಥದ್ರಲ್ಲಿ ಒಂದು ಮೀಟಿಂಗ್ನಲ್ಲಿ ಫೈನಲ್ ಆಗಿರುವಂಥದ್ದು, ಒಂದು ರಜೆ ದಿವಸದಲ್ಲಿ ಈ ಸಮಾರಂಭ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು, ಮತ್ತು ಅದನ್ನು ಇಲ್ಲಿಗೇನು ಮುಕ್ತಾಯ ಮಾಡಿ ಒಂದು ಕಾಲಾವಕಾಶವನ್ನು ಕೊಟ್ಟು ಮತ್ತು ಮುಂದಿನ ನಿರ್ಧಾರವನ್ನು ಮತ್ತೆ ಸಭೆಯನ್ನು ಕರೆದು ನಿರ್ಧಾರ ಮಾಡಬೇಕನ್ನೋಂಥದ್ದಾಗಿತ್ತು. ಆದರೆ ಇವತ್ತು ನಿನ್ನೆ ತೀರ್ಮಾನ ಆಗಿರುವಂಥದ್ದು ಏಕಾಏಕಿಯಾಗಿ ವಿಧಾನಸೌಧ ಮುತ್ತಿಗೆ, ಫ್ರೀಡಮ್ ಪಾರ್ಕು 4ನೇ ತಾರೀಕು ಆಗಿರುವಂಥದ್ದು ಯಾರಿಗೂ ಚರ್ಚೆ ಆಗಿಲ್ಲ. ನಮ್ಮೆಲ್ಲ ಶಾಸಕರಿಗೆ ಆಗಿರ್ಬೋದು, ನಮ್ಮ ಸಮಾಜದ ಹಿರಿಯರ ಜೊತೆ ಆಗಿರ್ಬೋದು. ಒಂದು ನಿಮಿಷ ಅವ್ರದ್ದಾದ್ಮೇಲೆ ನಾನು ಕೇಳ್ತೇನೆ. ಒಂದೇ ನಿಮಿಷ ಪಂಚಮಸಾಲಿ ಹೋರಾಟವನ್ನು ಹುಟ್ಟಾಕಿದ್ದೆ ನೀವು ನಮ್ಮನ್ನೆಲ್ಲ ಎತ್ಕಟ್ಬಿಟ್ಟು ಮಂತ್ರಿ ಹಾಗೂ ಸುಮ್ಮನೆ ಆಗಿದ್ದಾರೆ ಅಂತ ನಿಮ್ಮ ಗಂಭೀರವಾದ ಆರೋಪ ಮಾಡಿದ್ದಾರೆ. ಸರಿ, ಕಟ್ಟಿದ್ದು ನಾವೇನೆ, ಮುಂದುವರಿಸುತ್ತಿರೋದು ನಾವೇನೆ. ಆರೋಪ ಅಂದ್ರೇನು? ಹೊರಗಡೆ ಇದ್ದಾಗ ಯಾವ ರೂಲ್ದಲ್ಲಿ ನಾವು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಚಿವರಾಗಿ ಯಾವ ಕೆಲಸ ಮಾಡಬೇಕು ಅನ್ನೋದು ಮುಂದುವರಿಸಿದ್ದೀವಿ. ಇವತ್ತು ಇಬ್ಬರು ನಾವು ಸಚಿವರಾದ ಮೇಲೆ ಯಡಿಯೂರಪ್ಪನವ್ರ ಕಡೆಯಿಂದ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಒಂದು ಶಿಫಾರಸು ಮಾಡಿದ್ದೀವಿ, ಗೌರ್ಮೆಂಟ್ ಗೆಜೆಟ್. ಅದಾದಮೇಲೆ ನಿಮಗೆ ಅದನ್ನು ಮಾಡೋಂಥದ್ದು ಮಾಡಿದ್ವಿ, ನಾವು ಸುಮ್ಮನೆ ಕೂತಿಲ್ಲ. ನೆಕ್ಸ್ಟ್ ಸರ್, ಒಂದು ನಿಮಿಷ ಹೋರಾಟ ಆಗೋ ತನಕನೂ ಸಹ ಸರ್ಕಾರಕ್ಕೆ ಓಬಿಸಿ ವಿಚಾರ ಪ್ರಸ್ತಾಪ ಆಗಲಿಲ್ಲ. ಪಂಚಮಸಾಲಿ ಸಮಾಜ ಯಾವಾಗ ಓಬಿಸಿ ಹೋರಾಟ ಮಾಡಕ್ಕೆ ಶುರು ಮಾಡಿ ಬೆಂಗಳೂರು ಪಾದಯಾತ್ರೆ ಬಂತು, ರಾಜ್ಯ ಸರ್ಕಾರ ಬೇರೆ ಬೇರೆ ಸ್ವಾಮೀಜಿಗಳ ಶ್ರೀಗಳ ಮುಂದೆ ಇಟ್ಕೊಂಡು ಓಬಿಸಿ ಜಾತಿ ಮೀಸಲಾತಿ ಪಟ್ಟಿಗಳಿಂದ ಮುಂದೆ ತಂದ್ರು. ಇದು ಸರ್ಕಾರದ ಪಿತೂರಿನ ಇಲ್ಲ ಇದಕ್ಕೆ ನಾವು ಇಲ್ಲ ಮೀಸಲಾತಿ ಕೊಡಬೇಕು ಅಂತ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಇದು ಇವತ್ತಿನ ನಿನ್ನೆ ಬೇಡಿಕೆ ಅಲ್ಲ, ಇದು 27 ವರ್ಷದಿಂದ ಬೇಡಿಕೆ ಇದೆ. ಇದನ್ನು 2A ಸೇರಿಸಬೇಕಾಗಿರುವಂಥದ್ದು. ಇದು ಹೋರಾಟ ನಡೀತಾ ಇದೆ, ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ಕೊಡ್ಕೋತ ಬಂದಿರುವಂಥದ್ರಲ್ಲಿ ಇಲ್ಲ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಅದರಂಥದ್ದು ಏನಿಲ್ಲ. ಅವರಷ್ಟು ಇವರು ನಾವು ಕೇಳಿದ ಮೇಲೆ ಅವರೆಲ್ಲರೂ ಬಂದು ಕೇಳಿದ್ದಾರೆ. ಅವ್ರಿಗೆ ಅವ್ರವ್ರ ನಮ್ದು ಒಟ್ಟಾರೆ ಹೇಳುವಂಥದ್ದು, ಯಾರು ಹಿಂದುಳಿದವರಿದ್ದಾರೆ ಅಲ್ಲ ರೀ. ಒಂದು ನಿಮಿಷ ಸರ್, ಕೊಡೋರು ನಾವಲ್ಲ. ಹಿಂದುಳಿದ ಆಯೋಗದ ಸಮಿತಿ ಏನಿದೆ, ಅವ್ರು ಯಾರು ಮನವಿ ಕೊಟ್ಟಿರ್ತಾರೆ ಅವ್ರಿಗೆ ಅಲ್ಲಿ ಶಿಫಾರಸು ಮಾಡ್ತಾರೆ. ಅದನ್ನೆಲ್ಲ ವಿವರವಾಗಿರುವಂಥ ಅಧ್ಯಯನ ಮಾಡಿದ ಮೇಲೆ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅದನ್ನು ಸುಪ್ರೀಂ ಇರುವಂಥ ಪರಮಾಧಿಕಾರ ಮುಖ್ಯಮಂತ್ರಿ ಇರ್ತದೆ, ಅವ್ರು ನಿರ್ಧಾರ ತಗೋತಾರೆ. ಈಗ ಬಂದವರಿಗೆಲ್ಲ ಕೊಡಲಿಕ್ಕೆ ಯಾರು ಸಾಧ್ಯ ಇದೆ? ಇದು ಅದಕ್ಕೆ ಅದರದೇ ಆಗಿರುವಂಥ ಒಂದು ಜುಡಿಷಿಯಲ್ ಬಾಡಿ ಇದೆ, ಅಲ್ಲೆಲ್ಲ ರಿಪೋರ್ಟ್ ಬಂದ ತಕ್ಷಣ ಡಿಸಿಷನ್ ತಗೋತದೆ. ಹಾಂ ಸರ್, 1 ಮಿನಿಟ್ ಸರ್, ಒಂದು ಶ್ರೀರಾಮ್ ಅವರು ವಾಲ್ಮೀಕಿ ಸಮುದಾಯ ಹೆಚ್ಚು ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ನೀವಿಬ್ರು ಕೂಡ ಸಚಿವರಾಗಿ 3ನೇ ಮಹಡಿಯಲ್ಲಿ ವಿಧಾನಸೌಧದಲ್ಲಿ ಒಂದು ಜಾತಿ ಪರವಾಗಿ ಈ ತರ ಸಮಸ್ಯೆನ ಇಲ್ಲಿ ತಗೊಂಡ್ಬಂದು ನೀವು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಈ ತರ ಒಂದು ವಾದನ ಮನಸ್ಸೋದು ಎಷ್ಟು ಸರಿ? ಅವರಿಬ್ರು ಯಾವತ್ತೂ ವಿಧಾನಸೌಧದಲ್ಲಿ ಇಂಥ ವಿಚಾರ ಇರ್ತಿಲ್ಲ, ಒಳಗೆ ಬಂದಿರೋ ದುರುಪಯೋಗ ಮಾಡ್ಕೊಳ್ಳಿಲ್ಲ. ನೀವಿಬ್ರು ಇಬ್ರು ಸಚಿವರು ಇಂಜಿನ್ ಸಚಿವರಾಗಿದ್ದವರ ಅನುಭವ ಇದ್ದವರ ಈ ರೀತಿ ಒಂದು ಜಾತಿ ಸಮಸ್ಯೆನ ತಗೊಂಡ್ಬಂದು ವಿಧಾನಸೌಧದ 3ನೇ ಮಹಡಿಯಲ್ಲಿ ಈ ತರ ಕೂತು ಮಾತಾಡೋದ್ರಿಂದ ನಾಳೆ ಎಲ್ಲ ಸಮಾಜದವರು ಬಂದು ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಒಂದು ನಿಮಿಷ ಏನು ಐತೆ ನೀವು ತಿಳಿದವರಾಗಿ ಮಾಡೋದು ಸರಿ, ಓಕೆ. ನಾವು ಪ್ಲೇಸನ್ನು ಇನ್ನೊಂದ್ಸಲ ತಮ್ಮ ಒಳ್ಳೆಯ ಸಲ ಇದೆ, ಮುಂದಿನ ಸಲ ಅದನ್ನು ಪ್ಲೇಸನ್ನು ಬದಲಾವಣೆ ಮಾಡ್ತೀವಿ. ಇಡೀ ರಾಜ್ಯದ 6.5 ಕೋಟಿ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋದು ಸಲ ಇದನ್ನು ವಿವರಣೆ ಕೊಡ್ತಾ ಇದ್ದೀವಿ. ಲಾಸ್ಟ್ ಕ್ವಶನ್ ಸರ್. ನಾನು ಮಾತುಕತೆಗೆ ಯಾರಾದ್ರೂ ಬರುವುದಿದ್ರೆ ಕಾವೇರಿ ಕೃಷ್ಣಗೆ ಬರೋಲ್ಲ, ನಮ್ಮಲ್ಲೇ ಬರಬೇಕು. ಒಂದು ಎರಡನೇದು, ನನ್ನನ್ನು ಯಾರು ದಿಕ್ಕು ತಪ್ಪಿಸ್ತಾ ಇಲ್ಲ. ನನ್ನ ಯಾರು ಕಾಶಂಪರ್ ಇರ್ಬೋದು, ಯತ್ನಾಳ್ ಇರ್ಬೋದು, ಅವರು ನಮ್ಮ ಸಮುದಾಯದವರೇ. ಮುಖ್ಯಮಂತ್ರಿಗಳು ಯಾವಾಗ ಮಾಡ್ತಾರೆ ಅಂತ ಹೇಳಿ ಸಾಕು. ನಿವೃತ್ತ ಜಡ್ಜ್ ಯಾರನ್ನ ಅಪಾಯಿಂಟ್ ಮಾಡ್ತಾರೆ, ಅದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕು. ಅಷ್ಟು ಮಾಡೋದನ್ನ ಕೈಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅಷ್ಟು ಮಾಡಕ್ಕೆ ಹೇಳಿ. ತಮ್ಮ ಮುಖಾಂತರ ನಾನು ಅದನ್ನು ಹೇಳ್ತೇನೆ. ನಾನು ಅದೇ ಸಮಾಜದವರು, ಆ ಪೀಠಕ್ಕೆ ಹೆಚ್ಚು ನಾನು ಅಳಿಲು ಸೇವೆಯನ್ನು ಮಾಡಿರುವಂಥವ. ನಾನು ಇಷ್ಟೇ ಹೇಳುವಂಥದ್ದು ಹೇಳ್ತೇನೆ, ಈಗಾಗಲೇ ಅದನ್ನು ಶಿಫಾರಸು ಮಾಡಿರೋದ್ರಿಂದ ಆ ಹಿಂದುಳಿದ ಆಯೋಗದ ವರದಿ ಬಂದ ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿವರೆಗೂ ತಾಳ್ಮೆ ಇರಲಿ ಅಂತ ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಮೀಸಲಾತಿ ಬಗ್ಗೆ
ಪ್ರಶ್ನೆ ಅದಲ್ಲ. ಯಾವ ಒಂದು ಸದುದ್ದೇಶದಿಂದ ಪಾದಯಾತ್ರೆ ಪ್ರಾರಂಭವಾಗಿತ್ತು ಆ ಸದುದ್ದೇಶದಿಂದ ಅಂತ್ಯವಾಗಲಿಲ್ಲ. ಅದನ್ನು ನಮ್ಮ ಸಮಾಜದ ಎಲ್ಲ ಜನರಿಗೂ ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಮಾಧ್ಯಮದ ಮುಖಾಂತರ ಹೇಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಕತ್ತೀವಿ. ಸಮಾವೇಶ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಸರ್ಕಾರ ಹೆದರೋಗಿದೆ. ಅದಕ್ಕೆ ನಿಮ್ಮನ್ನೆಲ್ಲರನ್ನು ಯಡಿಯೂರಪ್ಪನವರು ಪ್ರಾಯೋಗಿಕವಾಗಿ ರೆಡಿ ಮಾಡಿ ಕಳಿಸಿದ್ದಾರೆ. ಸತ್ಯಕ್ಕೆ ದೂರ ಆಗಿರುವಂಥದ್ದು ನೀವು ಹೇಳ್ತಾ ಇರುವಂಥದ್ದು ಸತ್ಯಕ್ಕೆ ದೂರವಾಗಿರುವಂಥದ್ದು. ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲಿ ನಿಲುವಿದೆ ಸರ್. ವಿನಯ್ ಕುಲಕರ್ಣಿ ಸಂಬಂಧಪಟ್ಟಕ್ಕೆ ನಿನ್ನೆ ವಚನಾನಂದ ಸ್ವಾಮೀಜಿ ಹೇಳ್ತಾರೆ ವಿನಯ್ ಅವರು ನಿರಾಪರಾಧಿ ಹೊರ ಬರ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ನೋಡಿ, ವಿನಯ್ ಕುಲಕರ್ಣಿ ಅವ್ರದ್ದು ಈಗಾಗಲೇ ಕೋರ್ಟ್ದಲ್ಲಿ ಕೇಸ್ ಇರೋದ್ರಿಂದ ನಾವೇನೇ ಮಾತಾಡಿದ್ರು ಸಬ್ ಜುಡಿಸ್ ಆಗುತ್ತೆ. ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಸ್ವಾಮೀಜಿ ಅವ್ರು ಹೇಳಿರುವಂಥದ್ದು ಅವರ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡೋದಿಲ್ಲ. ಯೋಗೀಶ್ ಗೌಡ್ರ ಬಗ್ಗೆ ಮಾತಾಡೋದಿಲ್ಲ ಸರ್ ನೀವು. ಯೋಗೀಶ್ ಗೌಡ್ರು ಪಂಚಮಸಾಲಿ ಇದು ಸಚಿವರ ಸುದ್ದಿಗೋಷ್ಠಿ. ಶಾಸಕ ಯತ್ನಾಳ್ ವಿರುದ್ಧ ಮುಗಿಬಿದ್ದ ಸಚಿವರು. ಸಿಸಿ ಪಾಟೀಲ್, ನಿರಾಣಿ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಪಂಚಮಸಾಲಿ ಹೋರಾಟ ದಿಕ್ಕು ತಪ್ಪಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಸಚಿವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಮುರುಗೇಶ್ ನಿರಾಣಿ ಅವರು ಯತ್ನಾಳ್ಗೆ ಹೇಳುವಂತಹ ಮಾತು, ಯತ್ನಾಳ್ ಕಾಂಗ್ರೆಸ್ನ ಬಿ ಟೀಮ್ನಂತೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಹೇಳುವ ಮೊದಲು ನೀವು ರಾಜೀನಾಮೆಯನ್ನ ಕೊಡಿ. ಯತ್ನಾಳ್ ಕಾಂಗ್ರೆಸ್ನ ಬಿ ಟೀಮ್ನಂತೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಹೇಳುವ ಮೊದಲು ನೀವು ರಾಜೀನಾಮೆ ಕೊಡಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷೇತರರಾಗಿ ಆಯ್ಕೆಯಾಗಿ ಬನ್ನಿ. BSY ಅವರ ಹೆಸರು ಹೇಳದೆ ನೀವು ಎಲೆಕ್ಷನ್ನಲ್ಲಿ ಗೆದ್ದು ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಮುರುಗೇಶ್ ನಿರಾಣಿ. ಪಂಚಮಸಾಲಿ ಸಚಿವರುಗಳು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಯತ್ನಾಳ್ ವಿರುದ್ಧ ಇಬ್ಬರು ಸಚಿವರು ವಾಗ್ದಾಳಿಯನ್ನ ನಡೆಸ್ತಾರೆ. ಇವತ್ತು ಅವ್ರು ನಿನ್ನೆ ಆ ಸಮಾರಂಭದಲ್ಲಿ ಭಾಳ ವ್ಯಂಗ್ಯವಾಗಿ ಎಲ್ಲ ಹಿರಿಯರ ಬಗ್ಗೆ ಮಾತಾಡುವಂಥದ್ದು ಮತ್ತು ಸಚಿವರು ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವ್ರು ಕೇಳಿದರು. ಶಾಸಕರನ್ನಾಗಿ ಮಾಡಿರುವಂಥದ್ದು ನಮ್ಮ ಕ್ಷೇತ್ರದ ಜನತೆ, ಅವರ ಆಶೀರ್ವಾದದಿಂದ ನಾವು ಶಾಸಕರಾಗಿದ್ದೀವಿ. ನಮ್ಮ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರ ಆಶೀರ್ವಾದದಿಂದ ನಾವು ಇವತ್ತು ಸಚಿವರಾಗಿದ್ದೀವಿ. ನಮ್ಮ ಶಾಸಕರ ರಾಜೀನಾಮೆಯನ್ನು ಕೇಳುವಂಥ ಹಕ್ಕು ನಮ್ಮ ಮತದಾರರಿಗಿದೆ. ನಮ್ಮ ಸಚಿವ ಸ್ಥಾನದ ರಾಜೀನಾಮೆಯನ್ನು ಕೇಳುವಂಥದ್ದು ಮುಖ್ಯಮಂತ್ರಿಗಳಿಗಿದೆ. ಇದಕ್ಕೆ ಇವರು ಯಾರು ಇದನ್ನು ಕೇಳುವಂಥವ್ರು? ನಾನು ಹೇಳ್ತೇನೆ, ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ನೀವು 6 ದಶಕಗಳ ಕಾಲ ಸತತವಾಗಿ ಯಡಿಯೂರಪ್ಪನವರು ಈ ರಾಜ್ಯವನ್ನು ಸುತ್ತಿ ಕೇವಲ 0 ಅಕೌಂಟ್ದಿಂದ ಪ್ರಾರಂಭವಾಗಿರುವಂಥ ಈ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು 120 ಸ್ಥಾನಕ್ಕೆ ತಂದು ಕೊಟ್ಟಿರುವಂಥವರು ಮತ್ತು ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತಂದಿರುವಂಥವರು ಮೊದಲಿಗರು. ಅವರ ಪಾತ್ರ ಭಾಳ ದೊಡ್ಡದಿದೆ. ಅಂಥವರ ಆಶೀರ್ವಾದದಲ್ಲಿ ನೀನು ಕೇಂದ್ರದಲ್ಲಿ ಸಚಿವನಾಗಿರುವಂಥದ್ದನ್ನು ಮರಿಬಾರ್ದು. ಅದು ಅಲ್ಲದೆ ಇವತ್ತೇನಾದರೂ ನೀನು ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು, ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು MLA ಆಗಿದೆಯಾ. ಮೊದಲು ನೀನು ರಾಜೀನಾಮೆ ಕೊಡು. ನಮ್ಮ ಪಕ್ಷದ ಸಂಘ ಪರಿವಾರದ ಹಿರಿಯರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನೀನು ಏನಾದರೂ ಮಾತಾಡುವಂಥದ್ದು ನಿನಗೆ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದು ಸಲ ಆರಿಸಿ ಬಾ. ಆಮೇಲೆ ನೀನು ಮಾತಾಡುವಂಥ ಹಕ್ಕಿರ್ತದೆ. ನೀನು ಪಕ್ಷೇತರವಾಗಿ ಆರಿಸಿ ಬರುವಾಗ ಇಡೀ ಜಿಲ್ಲೆಯ 2 ಜಿಲ್ಲೆ ಎಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ನೀನು ನೆನಪಡ್ಕೊ. ಎಷ್ಟೆಷ್ಟು ಮಂದಿ ಹೋಗಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದನ್ನು. ಮತ್ತು ವೇದಿಕೆ ಮೇಲೆ ಬಂದಾಗ ನಾ ಯಾರಿಗೆ ಕಾಲು ಮುಗಿದಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತೀಯ. ನಿನ್ನ ಆತ್ಮಸಾಕ್ಷಿ ಗೊತ್ತಿದ್ರೆ ಅಷ್ಟೇ ಸಾಕು. ಅದು ಸಲ ನಾನು ತಮ್ಮ ಮುಖಾಂತರ ಹೇಳ್ತೇನೆ, ನೀ ಮತ್ತೊಬ್ಬರಿಗೆ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ ನಿನ್ನ ಭಾಳ ಮಂದಿ ಕೂಗು ಹೊಡಿತಾರಲ್ಲ, ನಿನಗೆ ವೇದಿಕೆ ಮೇಲೆ ಇದ್ದಂಥ ಭಾಳ ಮಂದಿ ಚಪ್ಪಾಳೆ ಹಾಕ್ತಾರಲ್ಲ, ಯಡಿಯೂರಪ್ಪನವ್ರ ಹೆಸರಿಲ್ಲಾರ್ದು ನೀನು ಆರಿಸಿ ಬರ್ತೀಯಲ್ಲ, ಪಕ್ಷದ ಆಶೀರ್ವಾದ ಇರಲಾರ್ದು ಆರಿಸಿ ಬರ್ತೀಯಲ್ಲ, ರಾಜೀನಾಮೆ ಕೊಡು. ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು. ಸಚಿವರು ಈ ರೀತಿ ಯತ್ನಾಳ್ ವಿರುದ್ಧ ಗರಂ ಆಗೋದಿಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಮಾವೇಶದಲ್ಲಿ ಆಡಿದಂತಹ ಮಾತು. ಹಾಗಾದ್ರೆ ಏನ್ ಹೇಳಿದ್ರು ಕೇಳಿ. ಮುಗಿದ್ರಾಗ 2A ಕೊಡುವಂತದ್ದು ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡದೇ ಇದ್ರೆ ಸಂಪೂರ್ಣ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ನಿಮ್ಮನ್ನ
ಈ ನಾಟಕ ಕಂಪನಿ ಬೇಡ, ನಮ್ಗೆ ಸಾಕಾಯ್ತು. ಮನವಿ ಕೊಡೋದು ಮತ್ತೆ ಒಬ್ರು ಯಾರೋ ಉಪಮುಖ್ಯಮಂತ್ರಿ ಬರ್ತಾರ್ತ ಮತ್ತೊಂದು ಮನವಿ ಕೊಡೋದು. ಬೆಳಗಾವ್ದಾಗ ಒಂದು ಮನವಿ ಕೊಟ್ಟು, ಹುನಗುಂದಾಗ ಒಂದು ಮನವಿ ಕೊಟ್ಟು, ಮನವಿ ಕೊಡ್ಲಾಕೆ ನಾವೇನು ಬರೇನು ಟೈಪಿಸ್ಟ್ ನಾವು ಒಳ್ಳೆ ಅದಕ್ಕೆ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ, ಧರಣಿ ಸತ್ಯಾಗ್ರಹ ಮುಂದುವರಿತದೆ, ಶಾಂತ ರೀತಿಯಿಂದ ಇರ್ತದೆ. ಎಲ್ಲರೂ ಯಾರ ಮುಖ್ಯಮಂತ್ರಿ ಆಗಲಿ ಯಾರಾಗಲಿ ನಾಳೆ CG ಪಾಟೀಲರಾಗಲಿ ಯಾರೋ ಒಬ್ರು ಹಾಗೇ ಆಗ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೆ ಭಾಳ ಶಾಂತ ರೀತಿಯಿಂದ ಏನು ನಾವು ಬಂದೀವಿ. ನಾವು ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ನಾವು ಯಾವ ಸಮಾಜದ ವಿರುದ್ಧ ಇಲ್ಲ. ಯಾರ್ಯಾವ ಸಮಾಜಕ್ಕೆ ಏನು ಸಿಗಬೇಕಾಗತ್ತೆ ಸಿಗಲಿ, ಮೀಸಲಾತಿ. ನೀವೇನು ಮಾತು ಕೊಟ್ಟಿರಲಿಲ್ಲ ಯಡಿಯೂರಪ್ಪನವ್ರು 2A ಮಾಡ್ತೀರಂತೇಳಿ ಸುಮ್ಮನೆ ಪತ್ರ ಕೊಟ್ಟು ಕಳಿಸಿದ್ರು ಆಯೋಗಕ್ಕೆ. ಆ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ, ನಿಮ್ಮ ಕೈಯಾಗ ಐತೆ, ಮುಖ್ಯಮಂತ್ರಿ ಕೈಯಾಗ. ನಿಮ್ಮ ಮನಸ್ಸಿಲ್ಲ ಅಷ್ಟೇ, ನಿಮ್ಮ ಮನಸ್ಸಿತ್ತಂದ್ರೆ ಇವತ್ತೇ ಕೊಡ್ತೀವಿ. ಆದ್ರೆ ನಿಮ್ಮ ಜಾತಿಗಾದ ಗಸಗನೆ ಕೊಟ್ರಪ್ಪ, ನಮಗೆ ಕೊಡುದಿಲ್ಲ ಅಂತ ಕೇಳಕತ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ, ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.